ಗೇಟ್ ರಿಮೂವ್ ಮಾಡುತ್ತೆ. ಇಲ್ಲಿ ಹಲವು ಹನಿದಿ ಏಯ್ ರವಿ ಬಾ. ಅದಕ್ಕೂ ಚಾರ್ಜಸ್ ಇರ್ತದೆ. ಅದೇ ಕಾಡು ಮನೆ ವಿಸಿಟ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಫ್ರೀ ಇರ್ತದೆ. ಹೌದಾ ಸ್ವೀಟ್. ಸರಿ ಇಬ್ಬರು ಹಿಂಗೆ ತಗೊಳ್ಳಿ, ಯಾಕಂದರೆ ಇಲ್ಲಿ ಚೇನ್ ಇದೆ. ಸರಿ ಬಾ ಹಿಂದೆ ಬಾ. ಇವಾಗ ಕಚ್ಚುತ್ತದೆ. ನೋಡಿ, ಇದು ಒಂದು ಕೇರಳ ಮಾಡೆಲ್ ಬಾಕ್ಸ್ ಅಂತ. ಇದು ನಾರ್ಮಲ್ ಬಾಕ್ಸು. ಇದು ಐಸಸ್ ಸ್ಟ್ಯಾಂಡರ್ಡ್ ಬಾಕ್ಸು. ಇದು ಗ್ಲಾಸ್ ಬಾಕ್ಸ್ ಅನ್ನೇ ಹೇಳ್ಬೋದು. ಹಾಗೆ ಎಲ್ಲ ಬಾಕ್ಸಿಗೆ 2 ಪಾರ್ಟ್ ಬರುತ್ತೆ. ಈ ಮೇಲ್ಗಡೆ ಪಾರ್ಟ್ ಇದಕ್ಕೆ ಸೂಪರ್ ಪಾರ್ಟ್ ಅಂತ ಕರೀತಾರೆ. ಈ ಕೆಳಗಡೆ ಪಾರ್ಟ್ ಇದಕ್ಕೆ ಫ್ಯಾಮಿಲಿ ಪಾರ್ಟ್ ಅಂತ. ಇದೊಂದು ಬಾಕ್ಸ್ನಲ್ಲಿ ಸುಮಾರು ಒಂದು 15,000ರಿಂದ 20,000ವರೆಗೂ ಚೇನ್ ಇದೆ. ಇವು ಎಲ್ಲದರಲ್ಲೂ ಒಂದು ರಾಣಿ ಇರ್ತದೆ. ಆ ರಾಣಿ ಎಲ್ಲ ಚೇನನ್ನು ಸಂಭಾಳಿಸ್ಕೊಳುತ್ತೆ. ಅದು ಬರೀ ಡಾರ್ಕ್ನಲ್ಲಿ ಮಾತ್ರ ಗೋಲ್ಡ್ ಮಾಡುತ್ತೆ. ನಮ್ಮ ಹತ್ರ ಇರೋದು ಇಡೀ ಜಾತಿ ತುಡುವೆದು. ಇಡೀ ಜಗತ್ತಿನಲ್ಲಿ ಸ್ಟಿಂಗ್ಲೆಸ್ ಬಿ ಅಂತ ಬರುತ್ತೆ. ತುಂಬ ಚಿಕ್ಕ ಜೇನು, ಮಿಸ್ರಿ ಜೇನು ಅಂತ ಕರೀತಾರೆ ಅದಕ್ಕೆ. ಅದು ಮಕ್ಕಳಿಗೆ ಕೋಲ್ಡ್, ಕಫ, ಕೆಮ್ಮು, ಆಸ್ತಮ ಆದ್ರಲ್ಲ, ಆ ಒಂದು ಮಕ್ಕಳಿಗೆ ಬೇರೆ ವ್ಯಕ್ತಿ ನೆಲದ ಮೇಲೆ ನೆಕ್ಸರೆ ಸಾಕು, ಕಫ ಎಲ್ಲ ಕರಗುತ್ತೆ. ಇನ್ನು ಆಸ್ತಮ ಕೂಡ ಕಂಟ್ರೋಲ್ ಮಾಡ್ಕೊಳ್ತಾನೆ. ಅದಕ್ಕೆ ನಮ್ಮ ಸ್ಲೋಗನ್ ನೋ ಬಿ ನೋ ವಿ. ಏನಿಲ್ಲ ಅಂದರೆ ನಾವಿಲ್ಲ ಅಂತ. ನಾನು ಓಪನ್ ಮಾಡ್ತೀನಿ. ಬಿ ನಿಮ್ಮ ಹತ್ರ ಬಂತು ಅಂದರೆ ಮೂಮೆಂಟ್ ಮಾಡ್ತೀವಿ. ಹೌದಾ? ಇದರಲ್ಲಿ ಕೂಡ ಒಂದು 3 ರೀತಿ ಚೇನ್ ಇರ್ತದೆ. ಕೆಲಸಗಾರ ಹುಳ, ಗಂಡು ಹುಳ ಮತ್ತು ರಾಣಿ. ಕೆಲಸಗಾರ ಹುಳ, ಗಂಡು ಹುಳ ಇವರಿಗೆ ಆಯುಷ್ಯ 4 ತಿಂಗಳ. ಹಾಗೆ 1 kg ಜೇನುತುಪ್ಪ ಮಾಡಬೇಕು ಅಂದರೆ ಇವರಿಗೆ 40 ಲಕ್ಷ ಹೂವಿನ ಮಕರಂದ ಬೇಕಾಗುತ್ತೆ. ನೋವುಗುತ್ತಾ ಕಚ್ಚಿದ್ರೆ? ಹಾಂ, ಮೊಬೈಲ್ ಕೊಡ್ತೀನಿ. ಆಯ್ತಲ್ಲ? ಪಾಲಿನೇಷನ್ ಎಷ್ಟು ಪರ್ಸೆಂಟ್ ಅಂದ್ರಲ್ಲ? 80%. ಚಾಕುಂಡ ಕಟ್ ಮಾಡ್ತೀವಿ. ಕಟ್ ಮಾಡಿಬಿಟ್ಟು ಈ ಮಷೀನಿಂದ ಹಾಕಿ ಇದು ಒಂದು 4 ಫ್ರೇಮ್ ಬರುತ್ತೆ. ಆಮೇಲೆ ಈ ರೀತಿ ಜೇನುತುಪ್ಪ ಇದೆಲ್ಲ ಕಲೆಕ್ಟ್ ಆಗುತ್ತೆ. ನಿಮಗೆ ಪ್ಯೂರ್ ಜೇನುತುಪ್ಪ ಕಂಡು ಹಿಡಬೇಕು ಅಂದರೆ ಅದಕ್ಕೆ 2 ವಿಧಾನ ಇದೆ. ಒಂದು ತಿಂದ ಮೇಲೆ ಗೊತ್ತಾಗುತ್ತೆ, ನಮಗೆ ಲ್ಯಾಬಿಗೆ ಕೊಟ್ಟಾಗ ನೆಲಗೆ ಎಲ್ಲ ಕ್ಲೀನ್ ಆಗಿರ್ತವೆ. ಖಾಲಿ ಹೊಟ್ಟೆ ತಿನ್ನೋದು ಹೊಟ್ಟೆ ಸ್ವಲ್ಪ ಚುರು ಚುರು ಅನಿಸುತ್ತೆ. ಅಂದರೆ ಬಜ್ಜಿನ ಕರಗಿಸ್ಲು ಸ್ಟಾರ್ಟ್ ಮಾಡುತ್ತೆ. ಆಮೇಲೆ ಸ್ವಲ್ಪ ಹುಳಿ ಒಗರೆ ಬರುತ್ತೆ. ಪ್ಯೂರ್ ಜೇನುತುಪ್ಪ ಎಕ್ಸ್ಪೈರ್ ಡೇಟ್ ಇರಲ್ಲ. ಅದು ಎಷ್ಟು ಹಳೆದಾಗ್ತಾ ಹೋಗುತ್ತೆ ಅಷ್ಟು ಅದ್ರ ಔಷಧಿ ಗುಣನೇ ಜಾಸ್ತಿ ಆಗ್ಬಿಡ್ತೀವಿ. ಸಣ್ಣ ಜೇನು, ಮಿಸ್ರಿ ಜೇನು ಅಂತ ಕರ್ತಾರೆ. ಇರುವೆ ಥರ ಇದು 7,000 ರೂಪಾಯಿ kg. ತಗೋತಾರಮ್ಮ ಯಾರು? ಜೇನುತುಪ್ಪ ಇಲ್ಲಾಂದ್ರೆ ನಂಬರ್ ಕೊಟ್ಟು ಹೋಗ್ತಾರೆ. ಕೊರಿಯರ್ ಮಾಡಲಿಕ್ಕೆ ಅವ್ರು ಹೇಳ್ತಾ ಇದ್ದಾರಲ್ಲ. ಕಚ್ಚುತ್ತೆ ಯಾರಪ್ಪ? ಅಪ್ಪಂಗೂ ಕಚ್ಬೇಕಾ? ನಾವು ಈಗ ಸಿಟಿಲೆಲ್ಲ ಬರುತ್ತಲ್ಲ, ಸಪ್ಲೈ ಆಗುತ್ತಲ್ಲ, ಅದು ನಾವು ಯಾವ ಥರ ಜೇನುಕು ಮಾಡ್ತಾರೆ ಸರ್? ಅದು ಹೇಳೋದಂದ್ರೆ ಅದರಲ್ಲೂ ಒಂದು ಮೋಸ ಇದೆ. ಒಂದು ನಿಮಗೆ ಕಣ್ಣು ಮುಂದೆ ಜೇನುತುಪ್ಪ ತೆಗೆದು ತೋರಿಸಿದ್ರೆ ಅದು ಪ್ಯೂರ್ ಇದೆ ಅಂತ. ಇಲ್ಲ ಅಂದರೆ ಅವ್ರು ಏನು ಮಾಡ್ತಾರೆ, ಕೆಲವು ಜನ ಹಾವು ಕಟ್ಟದ್ದು ಇರ್ತದಲ್ಲ ಈ ವಿಷಯದಲ್ಲಿ, ಜೇನು ಏನು ಮಾಡುತ್ತೆ, ಆ ಹಾವನ್ನು ಕಟ್ಟಿ ಜೇನುತುಪ್ಪ ರೆಡಿ ಆದ್ಮೇಲೆ ಕುಡಿದು ಬೇರೆ ಕಡೆ ಹೋಗ್ಬಿಡ್ತಾರೆ.
ಜನ ಅದನ್ನ ಏನು ಮಾಡ್ತಾರೆ, ಆ ವ್ಯಾಕ್ಸನ್ನು ಕಟ್ ಮಾಡಿಬಿಟ್ಟು 10% ಹಣ್ಣಿ 20% ಶುಗರ್ ಸಿರಪ್ ಮಿಕ್ಸ್ ಮಾಡಿ ಡೀಪ್ ಮಾಡಿರ್ತಾರೆ. ಯಾಕಂದರೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಅತಿ ದೊಡ್ಡ ತಾಲೂಕು ಅಂದರೆ ಜೋಯಿಡಾ ತಾಲೂಕು. ಅದರಲ್ಲಿ 93% ಫಾರೆಸ್ಟ್ ಏರಿಯಾ ಇರೋದ್ರಿಂದ ಜೇನು ಸಾಕಾಣಿಕೆ ಮಾಡೋದು ಒಂದು ತುಂಬ ಒಂದು ಒಳ್ಳೆ ಏರಿಯಾ ಇದೆ. ಅದ್ರಗೋಸ್ಕರ 1.5 ಎಕರೆ ಜಾಗ ತಗೊಂಡು ಇಲ್ಲಿ ಜೇನು ಸಾಕಾಣಿಕೆಯನ್ನು ಮಾಡ್ತಾ ಇದ್ದೀವಿ. ನಿಮಗೆಲ್ಲ ತುಂಬ ಕಚ್ಚುತ್ತೆ ಅನಿಸುತ್ತೆ ಅಲ್ವಾ ಮೇಡಮ್? ನಿಮಗೆಲ್ಲ ತುಂಬ ಕಷ್ಟ ಇರುತ್ತೆ. ಏನು ಮಾಡ್ತೀರಾ ಅವಾಗ? ಅದು ಸ್ಟಿಂಗನ್ನು ತೆಗಿತೀವಿ, ಆಮೇಲೆ ಸ್ವಲ್ಪ ಟರ್ಮರಿಕ್ ಹಾಕ್ಕೊಂತೀವಿ. ಮತ್ತೆ ಹೌದಾ? ಮುಂಚೆ ನಮಗೆ ತುಂಬ ಪ್ರಾಬ್ಲಮ್ ಆಗ್ತಿತ್ತು, ಇವಾಗ ಏನು ಅಭ್ಯಾಸ ಆಗಿದೆ. ಅದು ಸ್ಟಿಂಗ್ ಒಳ್ಳೇದು ಮೇಡಮ್. ಹಾಂ ಹಾಂ ಹಾಂ. ಅದು ಯೂಶಲಿ ಕಚ್ಚಿದ್ಮೇಲೆ ಸತ್ತೋಗುತ್ತೆ ಅಂತಲ್ಲ, ನಿಜನ ಮೇಡಮ್? ಒಂದ್ಸಲ ಸ್ಟಿಂಗ್ ಬಿಟ್ಮೇಲೆ ಸತ್ತೋಗುತ್ತೆ. ಹೌದಾ? ಇದು ಒಳಗಡೆ ಹೋದ್ಮೇಲೆ ನಮ್ಮ ನಂಜನ್ನು ಹೊರಗಾಗುತ್ತೆ. ಓ, ಒಂದು ರೀತಿ ನಮಗೆ ಒಳ್ಳೇದು, ಸರ್ಕ್ಯುಲೇಷನ್ ಆಗುತ್ತೆ, ಒಳ್ಳೇದೇ. ಹಾಂ ಎಲ್ಲ ಚೇಂಜ್ ಹಾಂ, ಕರೆಕ್ಟ್ ಕರೆಕ್ಟ್. ತುಡುವಿದು ಹೆಚ್ಚೇನು ಕಚ್ಚಿದ್ರೆ ತುಂಬ ಇದೆಲ್ಲ ಊದ್ಕೊಳ್ಳೋದೆಲ್ಲ ಇದೆಯಲ್ಲ, ಅದು ಹೆಜ್ಜೆನೇ ಅನ್ಸುತ್ತೆ. ಹೆಚ್ಚಿನ ತುಂಬ ಪ್ರಾಬ್ಲಮ್ ಆಗುತ್ತೆ. ತುಂಬ ಜನ ಹೀಗೆ ಕೇಳ್ತಾರೆ ನನಗೆ, ಏನಿಲ್ಲ ಸರ್, ಚೇನ್ ಕಚ್ಚಿದ್ ಬಂದಾಗ ನೀವು ಓಡಬಾರ್ದು. ಮತ್ತು ಕೆಲವರು ಏನು ಹೇಳ್ತಾರೆ, ನೀರಲ್ಲಿ ಮುಳುಗಿರ್ಬೇಕು ಅಂತ. ಆದರೆ ಅದು ನೀರಲ್ಲಿ ಮುಳುಗಿದ್ರು ಕೂಡ ನೀವು ಎಷ್ಟುವರೆಗೆ ಇರ್ತಿರವಾದ್ರೆ ಅಷ್ಟುವರೆಗೆ ಅವರು ಹಾಡ್ತಾ ಇರ್ತಾರೆ ಮೇಲೆ. ಯಾವತ್ತು ನಿಮಗೆ ಚೇನ್ ಕಚ್ಚಿದ್ ಬಂದಾಗ ನೀವು ನೆಲದ ಮೇಲೆ ಕೌಂಟ್ ಮಾಡಬೇಕು. ಮೊದಲನೇದಾಗಿ ನಮ್ಮ ಫೇಸನ್ನು ಕವರ್ ಮಾಡ್ಕೊಂಡು, ಯಾಕಂದ್ರೆ ಜಾಸ್ತಿ ಅಟ್ಯಾಕ್ ಮಾಡಿದ್ರೆ ನಮ್ಮ ಫೇಸ್ ಮೇಲೆ. ಹಾಂ, ಮತ್ತೆ ಓನರ್ ಮೇಡಮ್ ಇನ್ನು ಇವರು ಕೊನೆ ಕಸ್ಟಮರ್ ಬಂದಿದ್ದಾರೆ. ಇಲ್ಲಿ ಒಳಗಡೆ ಬರ್ಲಿಕ್ಕೆ ಟೈಮ್ ಇಲ್ಲ ಆಗುತ್ತೆ ಸರ್. ಅಲ್ಲೇ ಬಂದು ಇದು ಮಾಡ್ತಾರೆ. ಆಮೇಲೆ ನಮ್ಮ ಸರ್ ಇದ್ದಾರಲ್ಲ, ಅವ್ರ ತಾಯಿಯವರು ಕೈಯಿಂದ ಶಿರಾ ತಿಂದು ಹೋಗಿದ್ರು. ಶಿರಾ, ಸ್ವೀಟ್ ಶಿರಾ, ಸಜ್ಜಕ ಮಾಡ್ತೀವಲ್ಲ. ನೋಡಿ, ಬೈ ಒನ್ ಗೆಟ್ ಒನ್ ಫ್ರೀ. ಬಟ್ ಇದೆಲ್ಲ ಏನು ಗೊತ್ತಿಲ್ಲ ಮೇಡಮ್, ಅದು ಪ್ಯೂರ್ ಇದೆ ಅನ್ಪ್ಯೂರ್ ಇದೆ. ಇಷ್ಟು ಬ್ರ್ಯಾಂಡ್ ಇದೆ. ನಾನು ನಿನಗೆ ಕೊಡಿ. ನಮಗೆ ಪ್ಯೂರಾ ಪ್ಯೂರ್ ಅಂದರೆ ಬೇರೆ ಒಂದು ಅಷ್ಟು ಹೇಳಿದ್ನಲ್ಲ, ಇದು ಹಿಂಗೆ ಮೇಲ್ಗಡೆ ಲೇಯರ್ ಇದ್ರೆ ಇದು ಪ್ಯೂರ್ ಅಂತ. ಬಟ್ ವ್ಯಾಕ್ಸ್ ಸಮೇತ ಯಾಕೆ ತಗೋತಾರೆ? ತುಂಬ ಜನ ಹಾಗೆ ತಿನ್ನೋಕೆ ಇಷ್ಟಪಡ್ತಾರೆ. ನಿಜ ವೇಟ್ ಲಾಸ್ ಆಗುತ್ತಾ ಹನಿಗೆ? ಕಂಟಿನ್ಯೂ 3 ತಿಂಗಳ ತನಕ ಸಿನಿಮಾ ಕುದ್ರಲ್ಲ ನೀವು ವೇಟ್ ಕಡಿಮೆ ಮಾಡಿದ್ರೆ. ಇಲ್ಲಾಂದ್ರೆ ನಾರ್ಮಲ್ ಹನಿ ಕೂಡ ಇದು ಪಿ ವ್ಯಾಕ್ಸ್ ಮೇಣ. ಇದು ನಿಮಗೆ ಡ್ರೈ ಸ್ಕಿನ್ಗೆ, ಲಿಪ್ ಬಾಮ್, ಕಾಲು ಹೊಡೆದ್ರೆ ಕಾಲಿ. ಇದು ಕೋಕಮ್. ಇದರಲ್ಲಿ ಏನೇನು ಇರುತ್ತೆ ಹೇಳ್ತೀರಾ? ಮಿರ್ಚಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹಿಂಗು, ಆಮೇಲೆ ಅದು ಕೋಕಮ್ ಬರುತ್ತಲ್ಲ, ಕೋಕಮ್ ಫ್ಲವರ್ ಅಲ್ಲ ಅದು? ಜಸ್ಟ್ ಇದಕ್ಕೆ ಬಿಸಿನೀರು ಹಾಕೋದು. ಇಲ್ಲ ಸರ್, ಅರ್ಧ ಚಮಚ ಸಣ್ಣ ಲೋಟ ಕುಡಿದು ಲೋಟ ಇರ್ತದಲ್ಲ, ಅದು 4 ಲೋಟ ನೀರು ಹಾಕಿ ಅರ್ಧ ಚಮಚ ಪೌಡರ್ ಹಾಕಿರಲ್ಲ, ಸ್ವಲ್ಪ ಬೇಕು ಅಂದ್ರೆ ಸಕ್ಕರೆ ಅದನ್ನು ಕುದಿಸ್ಬೇಕು. 4 ವಿಲ್ ಟೇಕ್ ದಿಸ್. ಇದು ಫಾರ್ಮೇಟ್ ಅಂತ. ಅದು 1 ಸ್ಪೂನ್ ಬೆಳಗ್ಗೆ ಅಂದ್ರೆ ಸ್ಟಮಕ್ ತಿಂದ್ರೆ ತುಂಬಾ ಒಳ್ಳೇದಿದೆ ನಿಮಗೆ. ಇಲ್ಲ ಅಂದ್ರೆ ರಾತ್ರಿಗೆ ನೀವು ಊಟ ಆದ್ಮೇಲೆ ಅರ್ಧ ಗಂಟೆ ಬಿಟ್ಟು ತಿನ್ಬೋದು. 1 ಟೀ ಸ್ಪೂನ್ ಅಲ್ಲ? ರೋಸ್ ಪೆಟಲ್ಸ್ ಹೀಟ್ ರಿಮೂವ್ ಮಾಡುತ್ತೆ. ಕೈಕಾಲು ಉರಿ, ಕಣ್ಣು ಉರಿ, ಮೂತ್ರ ಉರಿಗೆ. ಮೇಡಮ್, ನೀವು ಶಾಪಿಂಗ್ ಮಾಡೋದಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಶಾಪಿಂಗಿದ್ದು? ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ಓಕೆ, ಆಗಿದೆ. ಇಟ್ಸ್ ಲೈಕ್ ಪೀಸ್ ಆಫ್ ಮೈಂಡ್. ಯಾರಿಗೆ ಬೇಕು ಬನ್ನಿ. ನೈಸ್.